ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನೀವಿನ್ನು ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಯಾಕೆ ನಾನು ಈ ಥರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿರುವಂಥ ಅದರಲ್ಲಿ ವಿಶೇಷವಾಗಿ CBSEಗೆ ಸಂಬಂಧಪಟ್ಟಿರುವಂಥ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಡುವಂಥ ಏಕೈಕ ಚಾನಲ್ ಅಂತ ಹೇಳಿದರೆ ಅದು ನಮ್ಮೂರು ಯೂಟ್ಯೂಬ್ ಚಾನಲ್. ಹಾಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ CBSE ಶಾಲೆಗಳಲ್ಲಿ ಈ R3 ತ್ರಿಭಾಷಾ ಸೂತ್ರದ ಕನ್ನಡ ಏನು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಕರ್ನಾಟಕದಲ್ಲಿ R3 ಕನ್ನಡ ಕೂಡಲೇ ರದ್ದುಪಡಿಸಬೇಕಾಗಿ ಸರ್ಕಾರಕ್ಕೆ ಮನವಿ. ಕೂಡಲೇ ರದ್ದುಪಡಿಸಬೇಕೆಂದು ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾ ಇದ್ದೀವಿ. ಯಾಕೆ ಅಂದರೆ ಯಾವ ಕಾರಣಕ್ಕೂ ಕೂಡ ನಮ್ಮ ನಾಡಿನಲ್ಲಿ ಆ R3 ಅನ್ನೋದು ಕಾಲಿಡ್ಲಿಕ್ಕೆ ಅವಕಾಶನೇ ಕೊಡಬಾರ್ದು. ಅದು ಪ್ರವೇಶ ಮಾಡೋದೇ ಬೇಡ. ನಮಗೆ R1 R2 ಸಾಕು. ನಮಗೆ R3 ಅವಶ್ಯಕತೆ ನಮಗೆ ಇಲ್ಲವೇ ಇಲ್ಲ. ಅವಶ್ಯಕತೆ ಇಲ್ಲ. ನಮ್ಮ ರಾಜ್ಯಕ್ಕೆ ಅದು ಪ್ರವೇಶ ಮಾಡುವುದು ಬೇಡ. ನಮ್ಮ ರಾಜ್ಯದಲ್ಲಿ ಅದು ಕಾಲಿಡುವುದ ಅವಶ್ಯಕತೆ ನಮಗಿಲ್ಲ. ಇದೆಲ್ಲ ಏನು ಸಂಚು ಅಂತ ಹೇಳಿದ್ರೆ ಹಿಂದಿ ಹೇರಿಕೆಯ ಸಂಚಿದು. ನೋಡಿ, R3 ಹಿಂದಿ ಇಲ್ಲ. ಎಲ್ಲ ಭಾಷೆಗಳಲ್ಲಿ R3 ಇದೆ. R3 ಹಿಂದಿ ಕೊಟ್ಟಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲಾ ರಾಜ್ಯದಲ್ಲಿ ನೀವು R3 ಅಂತ ಕೊಟ್ಕೊಂಡು ಸೆಕೆಂಡ್ ಲ್ಯಾಂಗ್ವೇಜ್ ಹಿಂದಿ ಹೇರಿಕೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಏನು ಸಂಚು ಅಲ್ಲ, ಇದು ಹಿಂದಿ ಹೇರಿಕೆಯ ಸಂಚು. ಇದು ನಮಗೆ ಸ್ಪಷ್ಟವಾಗಿ ಮತ್ತೆ ನೀವು ಯಾವುದು ತಿಳಿಸುವ ಅವಶ್ಯಕತೆ ಇಲ್ಲ. ಈಗಾಗಲೇ ಕನ್ನಡ ಪರ ಹೋರಾಟಗಾರರಿಗೂ ಮತ್ತು ಶಿಕ್ಷಣ ತಜ್ಞರಿಗೂ ಕೂಡ ತಿಳಿದಿದೆ. ಅವ್ರೇನ್ ಹೇಳಿದ್ದಾರೆ, R2ನೇ ಆಗ್ಬೇಕು. R2 ಅಲ್ಲಿ ಯಾವ ಪುಸ್ತಕ ಅಂತ ಹೇಳಿದ್ದಾರೆ? ತಿಳಿಗನ್ನಡ ಮತ್ತು ಸಿರಿಗನ್ನಡ. ನಿಮ್ಮ NCERT ಪುಸ್ತಕ ಯಾವ ಕಾರಣಕ್ಕೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಲಿಡ್ಲಿಕ್ಕೆ ಅವಕಾಶನೇ ಇಲ್ಲ. ಅದಕ್ಕೆ ನಾವು ಅವಕಾಶ ಮಾಡಿ ಕೂಡ ಕೊಡುವುದಿಲ್ಲ, ನಾವು ಬಿಡೋದೇ ಇಲ್ಲ. ಅದಕ್ಕೆ ಎಷ್ಟೇ ಹೋರಾಟ ಆದ್ರೂ ಪರವಾಗಿಲ್ಲ, ನಾವು ಅದನ್ನು ಒಳಗಡೆ ತರಲಿಕ್ಕೆ ಅವಕಾಶ ಮಾಡಿಕೊಡಲ್ಲ. ಒಂದು. ಆಮೇಲೆ ನಿನ್ನೆ ನನಗೆ ಕೆಲವು ನಮ್ಮ ಸ್ನೇಹಿತರು ಇವತ್ತು ಕಾಲ್ ಮಾಡಿ ನನಗೆ ಹೇಳ್ತಾ ಇದ್ರು, ನಿನ್ನೆ ಕೆಲವು ಟೀಚರ್ಸ್ಗಳು ಏನ್ ಮಾಡಿದ್ದಾರೆ ಅಂದ್ರೆ ಇದ್ರ ಬಗ್ಗೆ ಒಂದಿಷ್ಟು ಸೆಷನ್ ಮಾಡಿದ್ದಾರೆ. ಅಂದ್ರೆ ಶಿಕ್ಷಕರನ್ನೆಲ್ಲ ಕರೆದುಬಿಟ್ಟು, CBSE ಶಿಕ್ಷಕರನ್ನೆಲ್ಲ ಕರೆದುಬಿಟ್ಟು ಏನೋ ಮಾಡಿದ್ದಾರೆ. ಒಳ್ಳೆ ಕೆಲಸ ಅಂತಾನೆ ನಾವು ಅಂದ್ಕೊಂಡಿದ್ವಿ. ಆ ಥರ ನಡಿಲಿ, ಬಹಳ ಒಳ್ಳೇದು. ಆದರೆ ಕೆಲವು ಶಿಕ್ಷಕರು ಏನ್ ಹೇಳಿದ್ದಾರೆ ಗೊತ್ತಾ? ನಿನ್ನೆ ನಡೆದಿರುವ ಸೆಷನ್ ಅಲ್ಲಿ R3 ಸಿಲೆಬಸ್ ಬರುತ್ತದೆ, ಅಲ್ಲಿವರೆಗೂ ನೀವು ವರ್ಣಮಾಲೆ ಮಾಡ್ತಾ ಇರಿ. ಅದು ಜೂನಿಗೋ ಜುಲೈಗೋ ಬರುತ್ತದೆ, ಬಂದ ನಂತರ ನೀವು ಅದನ್ನು ಟೀಚ್ ಮಾಡಿ ಅಂತ ಹೇಳಿದ್ದಾರೆ. ನೀವು ಯಾವ ಮಂಡಳಿಯಲ್ಲಾದ್ರೂ ಇರ್ರಿ, ಈ ಕನ್ನಡ ಅನ್ನೋದು ನಮ್ಮ ಅಸ್ತಿತ್ವ ಕಣ್ರಿ. ನಮ್ಮ ರಾಜ್ಯದ ನಿಯಮ, ನಮ್ಮ ಸ್ಟೇಟ್ ಬೋರ್ಡ್ನ ಸ್ಟೇಟ್ ಲ್ಯಾಂಗ್ವೇಜ್ನ ಪಾಲಿಸಿ ನಿಯಮ ಇದೆ ಕಣ್ರಿ. ತಿಳಿಗನ್ನಡ ಅಥವಾ ಸಿರಿಗನ್ನಡ ಮಾಡ್ಬೇಕನ್ನೋ ನಿಯಮ ಇದೆ. ನಿಮ್ಮ R3 ಪುಸ್ತಕಕ್ಕೆ ಇಲ್ಲಿ ಅವಕಾಶ ಇಲ್ಲ. ನಿಮ್ಮ ಅಸ್ತಿತ್ವ ಅಲ್ವಾ ಕನ್ನಡ ಅದು. ನಾವು ಎಲ್ಲೇ ಹೋಗ್ಲಿ, ನಮಗೆ ಯಾವ್ಯಾವ ಪೊಸಿಷನ್ ಇರ್ಲಿ, ನಮ್ಮ ಅಸ್ತಿತ್ವವನ್ನು ನಾವು ಬಿಟ್ಕೊಡ್ಬಾರ್ದ್ರಿ. ಕನ್ನಡ ಅನ್ನೋದು ನಮ್ಮದು ಕಣ್ರಿ. ಅದು ನಮ್ಮ ನಾಡು. ಅದು ಅದಕ್ಕೆ ಇನ್ನೊಂದು ಭಾಷೆಗೆ ಅವಕಾಶ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಇರ್ಬೇಕಾಗಿದ್ದು ಅದೇ 2 ಪುಸ್ತಕ. ನೀವು ಸಿಲೆಬಸ್ ಬರ್ತೈತಿ ಅದನ್ನ ಮಾಡಿ ಅಂತ ಹೇಳಿದ್ರೆ ಏನ್ರಿ ಅರ್ಥ? ನಾವು ದುಡ್ಡಿಗೋಸ್ಕರ ಏನೆಲ್ಲ ಕೆಲಸ ಮಾಡಕ್ ಆಗಲ್ರಿ. ಅದನ್ನ ಹಂಗೆಲ್ಲ ಹೇಳ್ಬೇಡ್ರಿ. ಶಿಕ್ಷಕರ ಮನವೊಲಿಸ್ಬೇಡ್ರಿ ಆ ರೀತಿ ಎಲ್ಲ ಹೇಳಿ. ನೋಡಿ, ನೀವು ಒಂದು ಸಲ ನಿಮಗೆ R3 ಪುಸ್ತಕ ನಿಮ್ಮ ಶಾಲೆ ಒಳಗೋ ಅಥವಾ ನಿಮಗೂ ಬಂತು ಅಂದ್ರೆ R1 ನಮ್ಮ R2 ಇರೋದೇ ಇಲ್ಲ. ಸಿರಿಗನ್ನಡ ತಿಳಿಗನ್ನಡ ಇರೋದೇ ಇಲ್ಲ. ನೀವು ತಿಳ್ಕೊಳ್ಳಿ. ನಿಮಗೂ ಕೂಡ R3ನೇ ಬಂತು ಅಂದ್ರೆ ನೀವು 2 ಪೀರಿಯಡ್ ಮಾಡ್ಕೊಂಡು ಮನೆಗೆ ಬರಬೇಕಾಗುತ್ತದೆ. ನಿಮಗೂ ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಇರೋದಿಲ್ಲ. ಕೇವಲ ಶಿಕ್ಷಕರಿಗೆ ನೀವು ಈ ರೀತಿಯಾಗಿ ಮನವೊಲಿಸುವ ಪ್ರಯತ್ನ ದಯವಿಟ್ಟು ಮಾಡಬೇಡಿ. ಸರ್ಕಾರದ ನಿಯಮ ಇದೆ. ನಮ್ಗೆ 2016ರಿಂದನೇ ಬಂದಿದೆ ಕಂಪಲ್ಸರಿ ಕಡ್ಡಾಯ ಕನ್ನಡ. ಅದರಲ್ಲಿ ಪುಸ್ತಕ ಇದೇ ಆಗ್ಬೇಕನ್ನೋ ನಿಯಮ ನಿಮಗೆ ಗೊತ್ತಿದ್ರು ಕೂಡ ನೀವು ಅದು ಹೇಗ್ರಿ ಶಿಕ್ಷಕರಿಗೆ ಮನವೊಲಿಸಿ ಆ ರೀತಿ ಗೈಡ್ ಕೊಟ್ಟಿದ್ದೀರಿ? ನನಗೆ ಅನೇಕ ಜನ ಶಿಕ್ಷಕರು ಕೇಳ್ತಾ ಇದ್ರು, ಮೇಡಮ್ ಸಿಲೆಬಸ್ ಬರ್ತಾ ಇದೆ ಅಂತೆ, ಹೌದಾ? ಅಲ್ಲಿವರೆಗೂ ನಾವು ವರ್ಣಮಾಲೆ ಮಾಡ್ತಾ ಇರ್ಬೇಕಂತೆ, ಆಲ್ಫಾಬೆಟ್ಸ್ ಮಾಡ್ತಾ ಇರ್ಬೇಕಂತೆ. ನಿನ್ನ ಸೆಷನ್ ಅಲ್ಲಿ ಹೇಳಿರುವ ಶಿಕ್ಷಕರ ಮಾತುಗಳಿದು. ನನಗಂತೂ ಗೊತ್ತಿರಲಿಲ್ಲ. ನಿಮಗೇನಾದ್ರು R3 ಪುಸ್ತಕ ನಿಮ್ಮ ಶಾಲೆ ಒಳಗೆ ಒಂದು ಸಲ ಪ್ರವೇಶ ಮಾಡ್ತೀವಿ ಅಂದ್ರೆ ನೀವು 3rd ಲ್ಯಾಂಗ್ವೇಜ್ ಕನ್ನಡಕ್ಕೆ ಹೋಗ್ತೀರಾ. ನಿಮಗೆ R2 ಬರೋದೇ ಇಲ್ಲ. ಸಿರಿಗನ್ನಡನಿಲ್ಲ, ತಿಳಿಗನ್ನಡನಿಲ್ಲ.
ನಿಮಗೆ 2 ಪೀರಿಯಡ್ ಕೊಡ್ತಾರೆ. ಆ ನಂತರ ನೀವುಗಳು ಬೇಡ್ರಿ. ನೀವು ಯಾವ ರಿಸೋರ್ಸ್ ಪರ್ಸನ್ ಆಗಿ, ನೀವು ಯಾವುದು MA BEd ಟೀಚರ್ ಆಗಿ ಏನೇ ಆಗ್ಲಿ, ನೀವು ಅವಶ್ಯಕತೆನೇ ಇರಲ್ಲ ನಿಮ್ಮ ಶಾಲೆಗಳಿಗೆ. ಯಾರಿಗೆ ಕನ್ನಡ ಮಾಡಕ್ ಬರ್ತೈತೋ, ಯಾರಿಗೆ ಕನ್ನಡ ಮಾತಾಡ್ಲಿಕ್ಕೆ ಬರೀಲಿಕ್ಕೆ ಬರ್ತೈತೋ ಅವ್ರನ್ನೇ ತಗೊಂಡು ಅವ್ರು ಟೀಚ್ ಮಾಡ್ತಾರೆ. ಯಾಕಂದ್ರೆ CBSE ಬೋರ್ಡ್ ಅಂತೂ ಪಕ್ಕ ಹೇಳುತ್ತದೆ ಎಲ್ಲರನ್ನೂ ಪಾಸ್ ಮಾಡ್ಬಿಡಿ, ಕನ್ನಡದಲ್ಲಂತೂ ಯಾರನ್ನೂ ಫೇಲ್ ಮಾಡ್ಬೇಡಿ ಅಂತ ಹೇಳ್ಬಿಡ್ತೈತಿ. R3 ಮಕ್ಕಳು ಎಲ್ಲರೂ ಪಾಸ್ ಮಾಡಿ. ಯಾಕಂದ್ರೆ ಅವರು ನಿಮ್ಮನ್ನು R3ಗೆ ಒತ್ತುತ್ತಾ ಇದ್ದಾರೆ. ಆಗ ನೀವು MA BEd ಟೀಚರ್ ಅವಶ್ಯಕತೆ ಇಲ್ಲ, ನೀವು ರಿಸೋರ್ಸ್ ಅವಶ್ಯಕತೆ ಇಲ್ಲ. ಯಾರು ಬೇಕಾದ್ರೂ ಬಂದು ಮಾಡಿ ಹೋಗ್ತಾರೆ. ಅದನ್ನ ಸ್ವಲ್ಪ ನಾವು ಮಾತನಾಡುವಾಗ ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಕೆಲವೊಂದು ಅಂಶಗಳನ್ನು. ಸುಮ್ಮನೆ R3 ಸಿಲೆಬಸ್ ಬರ್ತೈತೆ ಮಾಡಿ ಹಾಗೆಲ್ಲ ನಾವು ಶಿಕ್ಷಕರಿಗೆ ಆ ರೀತಿಯಾದಂಥ ಒಂದು ಗೈಡನ್ನು ಮಾಡಬಾರ್ದು ಅಂತ ನನಗನ್ನಿಸುತ್ತದೆ. ನೀವು ಏನಾದ್ರೂ ಹೇಳಿ, ನಿಮ್ಮ ಶಾಲೆ ಒಳಗೆ ನೀವು ಯಾರು R3 ಅಂತ ನೀವು ತೆಗೆದುಕೊಂಡು ಪಾಠ ಮಾಡ್ತಿರೋ, ಒಂದು ಸಲ ನಿಮ್ಮ ಶಾಲೆ ಒಳಗೆ ಪ್ರವೇಶ ಮಾಡ್ತೀವಿ ಅಂದ್ರೆ ನೀವು R3ಗೆ ಇನ್ವಾಲ್ವ್ ಆಗೇ ಆಗ್ತೀರಾ. ಯಾಕೆ ಅಂದ್ರೆ ನಾನು ಈ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ಬೆಂಗಳೂರಿನಲ್ಲಿ, ವಿಶೇಷವಾಗಿ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳಲ್ಲಿ ಇದಾಗೋದಿಲ್ಲ. ವಿಶೇಷವಾಗಿ ಬೆಂಗಳೂರಿನಲ್ಲಿ ಎಲ್ಲ ನಾರ್ತ್ ಅಂದ್ರೆ ನಾನ್ ಕನ್ನಡಿಗ ಪ್ರಿನ್ಸಿಪಾಲ್ಗಳೇ ಇರೋದು. ಅವರೇ ಪ್ರಿನ್ಸಿಪಾಲ್ಗಳು, ಅವರೇ ವೈಸ್ ಪ್ರಿನ್ಸಿಪಾಲ್ಗಳು. ಕನ್ನಡ ಗೊತ್ತಿಲ್ಲದವರೇ, ಅವರು ಮೊದಲೇ ಈ ಕನ್ನಡವನ್ನು ತೆಗೆದು ಹಾಕ್ಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ, ಕಾಯ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು R3ಗೆ ಅದು ಅವಕಾಶ ಮಾಡಿಕೊಟ್ರೆ ನಮ್ಮ ಲ್ಯಾಂಗ್ವೇಜ್ ಎಲ್ಲಿಗೆ ಹೋಯ್ತ್ರಿ? ಕನ್ನಡ ಅನ್ನೋದು ನಮ್ಮ ಅಸ್ತಿತ್ವ ಕಣ್ರಿ, ಅದಕ್ಕೆ ನಾವು ಹೋರಾಡಲೇಬೇಕಾಗುತ್ತದೆ ಕಣ್ರಿ. ತಮಿಳ್ನಾಡಿನವರು ಎಷ್ಟು ಹೋರಾಟ ಮಾಡ್ತಾರೆ, ಅವ್ರ ಭಾಷೆಯ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ರೀ. ಅನೇಕ ರಾಜ್ಯದಲ್ಲಿ ನಮ್ಗೆ R3 ಬೇಡ ಅಂತ ಈಗಾಗಲೇ ರದ್ದುಪಡಿಸಿದ್ದಾರೆ. ನೀವು ಏನ್ರಿ ಹಿಂಗೆಲ್ಲ ಬರುತ್ತದೆ ಅಂತ ಈ ತರನೆಲ್ಲ ಗೈಡ್ ಕೊಡ್ತಾ ಇದ್ದೀರಾ? ಈ ರೀತಿ ಸೆಷನ್ ಎಲ್ಲ ನೀವು ಮಾಡ್ತಾ ಇದ್ದೀರಲ್ಲ, ದಯವಿಟ್ಟು ಆ ರೀತಿ ನಿಮ್ಮಲ್ಲೇ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ, ಅಂತಹ ಮನೋಭಾವನೆಯನ್ನು ಬಿತ್ತಬೇಡಿ ಶಿಕ್ಷಕರಲ್ಲಿ ನಾನೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾವುದೇ ಕಾರಣಕ್ಕೂ ನೀವು R3 ತಗೊಳ್ಬೇಡಿ. ನೀವು ಎಲ್ಲವನ್ನು ಬೋಧನೆ ಮಾಡಿ ಮಕ್ಕಳಿಗೆ, ಎಲ್ಲ ಅಕ್ಷರ ಆಲ್ಫಾಬೆಟ್ಸ್ ಅನ್ನು ಬೋಧನೆ ಮಾಡಿ. ಪುಸ್ತಕ ಯಾವುದಾದ್ರೂ ಏನು, ಪುಸ್ತಕದಲ್ಲಿ ಏನೂ ಇಲ್ಲ. ಸಿರಿಗನ್ನಡ ತಿಳಿಗನ್ನಡ ನಿಮ್ಗೇನಂತ ತೊಂದರೆ ಕೊಡ್ತಾ ಇದೆ? ನಿಮ್ಗೆ ಅಲ್ಲಿ ಸರಳವಾಗಿರುವ ಪುಸ್ತಕವನ್ನು ನೀವು ಲೆಸನ್ ಅನ್ನು ಆಯ್ಕೆ ಮಾಡ್ಕೊಂಡು ಟೀಚ್ ಮಾಡಿ. ದಯವಿಟ್ಟು R3 ಯಾರು ತಗೊಳ್ಬೇಡಿ. ನೀವೇನಾದ್ರು R3 ತೆಗೆದುಕೊಂಡಿದ್ದೀರಿ ಅಂತ ನಿಮ್ಮ ಶಾಲೆಗಳಲ್ಲಿ ನಮ್ಮ ಗಮನಕ್ಕೆ ಬಂದ್ರೆ ಖಂಡಿತವಾಗಿ ನಿಮ್ಮ ಶಾಲೆಯ ಮಾನ್ಯತೆಯನ್ನು ನಾವು ರದ್ದುಪಡಿಸ್ತೀವಿ. ಯಾಕಂದ್ರೆ ನಾವು R3 ಹೋರಾಟಕ್ಕಂತಾನೆ ಇದ್ದೇವೆ. ಈಗಾಗಲೇ ನಾವು ಸರ್ಕಾರದ ಗಮನಕ್ಕೂ ತಂದಾಗಿದೆ, ಶಿಕ್ಷಣ ಸಚಿವರ ಗಮನಕ್ಕೂ ತಂದಾಗಿದೆ. ನಾವೇ ಖುದ್ದಾಗಿ ನಿಮ್ಮ ಶಾಲೆಗಳಿಗೆ ಬಂದುಬಿಟ್ಟು ಅದನ್ನು ರದ್ದುಪಡಿಸ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಇದು ಗಮನದಲ್ಲಿ ಇಟ್ಕೊಳ್ಳಿ. ಯಾರು R3ಗೆ ಹೋಗಬೇಡಿ, R2 ಅಲ್ಲೇ ಇರಿ. ಅದರಲ್ಲೇ ಸಿರಿಗನ್ನಡ ತಿಳಿಗನ್ನಡ ಮಾಡಿ. ಪ್ಲೀಸ್, ಹಂಬಲ್ ರಿಕ್ವೆಸ್ಟ್. ನಿಮ್ಮ ವೃತ್ತಿಯನ್ನು ಕಾಪಾಡಿಕೊಳ್ಳಿ. ನಾವುಗಳೇನೋ ಅಂತ 10 ವರ್ಷನೋ 15 ವರ್ಷನೋ ಟೀಚ್ ಮಾಡಿಬಿಟ್ಟು ನಮ್ಮ ಸರ್ವಿಸ್ ಮುಗಿಸ್ಕೊಂಡು ಹೋಗ್ಬಿಡ್ತೀವಿ. ಆದ್ರೆ ಮುಂದೆ ಬರೋರ ಗತಿ ಏನು? ಕನ್ನಡದ ಸ್ಥಿತಿ ಏನಾಗುತ್ತದೆ? ಸ್ವಲ್ಪ ಯೋಚನೆ ಮಾಡಿ. ನಾವು ನಮಗೆ ದುಡ್ಡು ಸಿಗ್ತೈತಲ್ಲ ಅಂತ ಏನೇನೋ ಕೆಲಸ ಮಾಡೋದಲ್ಲ, ಆದ್ರೆ ನಮ್ಮ ಅಸ್ತಿತ್ವ ಕನ್ನಡ ಅನ್ನೋದು, ಅದ್ರ ಬಗ್ಗೆ ನಮಗೆ ಗಮನ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆ ನಾನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ದಯವಿಟ್ಟು ಪ್ರತಿಯೊಬ್ಬರು ವಿಡಿಯೋವನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ, ಧನ್ಯವಾದಗಳು.